ಪನ್ನೀರನ್ನ ಇಷ್ಟಪಟ್ಟು ತಿಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡ್ಲೇಬೇಕು. ರಾಜ್ಯದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಆಗಿದೆ. ರಾಜ್ಯದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಆದೇಶ ಹೊರಬಂದಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನ ಬಳಸಿದ ಪನ್ನೀರ್ ಬಳಕೆ ಬದಲು ಗ್ರಾಹಕರಿಗೆ ಕೃತಕ ಅನಲಾಗ್ ಪನ್ನೀರ್ ನೀಡ್ತಾ ಇದ್ರಂತೆ. ಈ ಆರೋಪದಡಿ ಬ್ಯಾನ್ ಮಾಡಿದ್ದಾರೆ ಕೃತಕ ಪನ್ನೀರನ್ನು. ಹೋಟೆಲ್, ರೆಸ್ಟೋರೆಂಟ್ನಲ್ಲಿ ನಾನ್ ಡೈರಿ ಪನ್ನೀರ್ ನಿಷೇಧ ಮಾಡಿದ್ದಾರೆ. ಸಂಗ್ರಹ, ಸರಬರಾಜು ಅಥವಾ ಮಾರಾಟ ಇವೆಷ್ಟನ್ನು ನಿಷೇಧ ಮಾಡಿದ್ದಾರೆ. ಪನ್ನೀರ್ ಹೆಸರಲ್ಲಿ ಡೈರಿ ಅಲ್ಲದ ಉತ್ಪನ್ನ ಬಳಕೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಹಾಲು, ಹಾಲಿನ ಉತ್ಪನ್ನಗಳ ಪದಾರ್ಥಗಳನ್ನು ಬಳಸಬೇಕು. ರಾಜ್ಯದಲ್ಲಿ 1 ವರ್ಷದವರೆಗೆ ಕೃತಕ ಪನ್ನೀರ್ ಬ್ಯಾನ್ ಮಾಡಿದ್ದಾರೆ. ಪನ್ನೀರನ್ನ ಇಷ್ಟಪಟ್ಟು ತಿನ್ನೋರಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಿದ್ದಾರೆ. ಬಿಗ್ ಶಾಕ್ ಕೂಡ ಹೌದು, ಒಂದು ಒಳ್ಳೆಯ ವಿಚಾರ ಕೂಡ ಹೌದು. ಇದು ಆಹಾರ ಇಲಾಖೆ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ತುಂಬಾ ಉತ್ತಮವಾಗಿರೋ ಕೆಲಸವನ್ನ ಮಾಡ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ಗಳು, ಪಿಜಿಗಳ ಮೇಲೆ ರೇಡ್ ಮಾಡಿ ಅಲ್ಲಿನ ಸುರಕ್ಷತೆಯನ್ನ, ಸ್ವಚ್ಛತೆಯನ್ನ ತನಿಖೆ ಮಾಡ್ತಿದೆ. ಇದೀಗ ಪನ್ನೀರ್ಗಳ ಮೇಲೆ ಪನ್ನೀರನ್ನ ಬ್ಯಾನ್ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಡೆಸ್ಕ್ ಲೈವ್ ಇದ್ದಾರೆ. ವಿನೋದ್, ಈ ಪನ್ನೀರು, ಕೃತಕ ಪನ್ನೀರನ್ನ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಹೋಟೆಲ್ಗಳಿಗೆ ಯಾವ ರೀತಿಯಾದಂತ ಶಾಕ್ ಎದುರಾಗಿದೆ? ರಾಶಿಕಾ, ಈ ಒಂದು ಕೃತಕ ಪನ್ನೀರ್ ಬಳಕೆಯನ್ನ ಜೊತೆಗೆ ಮಾರಾಟವನ್ನ, ಸರಬರಾಜುವನ್ನ ಮಾಡ್ತಕ್ಕಂಥದ್ದು ಇದೀಗ ರಾಜ್ಯ ಸರ್ಕಾರ ಬ್ಯಾನ್ ಮಾಡಲಿದೆ. ಯಾಕೆ ಅಂದ್ರೆ ಈ ಕೃತಕವಾಗಿ ಈ ಪನ್ನೀರ್ ಮಾಡೋದ್ರಿಂದ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳ ಮೇಲೆ ಬೀರ್ತಿದೆ. ಜೊತೆಗೆ ಇದನ್ನೇ ಕೆಲವೊಂದಿಷ್ಟು ಸರಬರಾಜು ಮಾಡೋರು, ಜೊತೆಗೆ ಕೆಲವೊಂದಿಷ್ಟು ಅಂಗಡಿಗಳವರು ಬಂಡವಾಳ ಮಾಡಿಕೊಂಡು ಕೃತಕವಾಗಿ ಪನ್ನೀರ್ ಅತಿ ಹೆಚ್ಚು ಸರಬರಾಜು ಮಾಡ್ತಿರುವ ಕಾರಣದಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಈ ಪನ್ನೀರನ್ನ ಅಂದ್ರೆ ಸರಬರಾಜು ಮಾಡೋದು ಮತ್ತೆ ಉತ್ಪಾದನೆ ಮಾಡೋದನ್ನು ಬ್ಯಾನ್ ಮಾಡಲಿದೆ. ಅಂದ್ರೆ ಈಗಾಗಲೇ ಯಾಕೆ ಈ ಅಧಿಕೃತವಾಗಿ ನಿರ್ಧಾರವನ್ನು ಮಾಡಿದ್ದಾರೆ ಅಂದ್ರೆ ಹಾಲಿನಿಂದ ತಯಾರಾಗಿರ್ತಕ್ಕಂಥ ಪನ್ನೀರನ್ನು ಮಾತ್ರ ಬಳಸುವಂತೆ, ಸರಬರಾಜು ಮಾಡುವಂತೆ, ಸಂಗ್ರಹ ಮಾಡುವಂತೆ, ಬಳಕೆ ಮಾಡುವಂತೆ ಮಾತ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಹೊರತು ಕೃತಕವಾಗಿ ಯಾರೇ ಈ ಪನ್ನೀರನ್ನ ಬಳಕೆ ಮಾಡಿದ್ದೇ ಆಗಿರಲಿ, ಜೊತೆಗೆ ಸಂಗ್ರಹ ಮಾಡಿದ್ದೇ ಆಗಿರಲಿ, ಅವರ ಮೇಲೆ ಆಕ್ಷನ್ ತಗೊಳ್ಳೋಕೆ ಈಗಾಗಲೇ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ಈಗಾಗಲೇ ಈ ಆದೇಶ ಬಂದಾದ ಮೇಲೆ ಏನಾದ್ರೂ ಮಾರುಕಟ್ಟೆಯಲ್ಲಿ ಸರಬರಾಜು ಮಾಡುವುದು, ಸಂಗ್ರಹ ಮಾಡುವುದು, ಜೊತೆಗೆ ಬಳಕೆ ಮಾಡುವುದು ಏನಾದ್ರೂ ಕಂಡು ಬಂದಿದ್ದೇ ಆದಲ್ಲಿ ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಆಧಾರದ ಮೇಲೆ ಕೃತಕವಾಗಿ ಯಾರೇ ಈ ಪನ್ನೀರನ್ನ ಉತ್ಪಾದನೆ ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಕಾನೂನು ಕ್ರಮ ಫಿಕ್ಸು. ಜೊತೆಗೆ 1 ವರ್ಷಗಳ ಕಾಲಾವಧಿಗೆ, ಅಂದ್ರೆ ಇದು ಪರ್ಮನೆಂಟ್ ಆಗಲ್ಲ, 1 ವರ್ಷದ ಅವಧಿಗೆ ಯಾರೇ ಈ ತರ ಉತ್ಪಾದನೆ ಮಾಡೋದಾಗ್ಲಿ, ಜೊತೆಗೆ ಸರಬರಾಜು ಮಾಡೋದಾಗ್ಲಿ ಅದನ್ನ ಮಾಡಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಇದಲ್ಲದೇನೆ ಈ ಸೂಚನೆಯನ್ನು ಮೀರಿ ಯಾರೇ ಅನಧಿಕೃತವಾಗಿ ಸರ್ಕಾರದ ಕಣ್ಣು ತಪ್ಪಿಸಿ ಆರೋಗ್ಯ ಮತ್ತು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಏನಾದರೂ ಪ್ರೊಡಕ್ಷನ್ ಮಾಡಿದ್ದೇ ಆದಲ್ಲಿ ಅವರಿಗೆ ಕಟ್ಟುನಿಟ್ಟಿನ ಕಾನೂನು ಫಿಕ್ಸು, ಜೊತೆಗೆ ಅವರಿಗೆ ಸರ್ಕಾರದಿಂದ ನೋಟಿಸ್ ಅನ್ನು ಕೊಡಲಾಗುತ್ತೆ. ಅಂದ್ರೆ ಜನರ ಆರೋಗ್ಯ ದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಂಡಿದೆ. ಈ ತರ ವ್ಯವಸ್ಥೆಯನ್ನು, ಈ ತರ ಅಧಿಕೃತ ಆದೇಶ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಹೊಸದನ್ನಲ್ಲ. ಈ ಹಿಂದೆ ಉತ್ತರ ಪ್ರದೇಶದಲ್ಲೂ ಸಹ ಇದೇ ತರ ಕೃತಕವಾಗಿ ಪನ್ನೀರ್ ಬಳಕೆ ಮಾಡೋದು ಮತ್ತೆ ಸರಬರಾಜು ಮಾಡೋದನ್ನು ಬ್ಯಾನ್ ಮಾಡಿದೆ. ಜೊತೆಗೆ ಈ ಮಹಾರಾಷ್ಟ್ರದಲ್ಲೂ ಸಹ ಬ್ಯಾನ್ ಮಾಡಿದೆ. ಅದೇ ರೀತಿ ಅದೇ ಮಾರ್ಗದಲ್ಲಿ ಇದೀಗ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಸೊ ಹೀಗಾಗಿ 1 ವರ್ಷದ ಕಾಲ ಯಾವುದೇ ರೀತಿ ಈ ತರ ಕೃತಕವಾಗಿ ಅನೈಸರ್ಗಿಕವಾಗಿ ಪನ್ನೀರ್ ಬಳಕೆ ಮಾಡಿದಂತ ಸೂಚನೆಯನ್ನು ಕೊಡ್ತೀವಿ. ಒಂದು ವೇಳೆ ಬಳಕೆ ಮಾಡಿದ್ದೇ ಆದಲ್ಲಿ ಅಥವಾ ಸರಬರಾಜು ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಕಾನೂನು ಕ್ರಮ ಆಗೋದು ಶತಸಿದ್ಧ ಆಗಿದೆ. ರಾಶಿಕಾ. ಓಕೆ ವಿನೋದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.